ದಬ್ಬಾಳಿಕೆ ಇದ್ದಾಗಲೆಲ್ಲ ಜಿಹಾದ್ ಇದ್ದೇ ಇರುತ್ತೆ. ಜಮಿಯತ್ ಉಲಮಾ ಎ ಹಿಂದ್ ಈ ಮುಖ್ಯಸ್ಥ ಮೊಹಮ್ಮದ್ ದಮನಿ ಹೇಳಿರುವಂತಹ ಮಾತು, ಭೋಪಾಲ್ನಲ್ಲಿ ಮಹದೂದ್ ದಹನಿ ಹೇಳಿರುವಂತಹ ಹೇಳಿಕೆ. ದಬ್ಬಾಳಿಕೆ ಇದ್ದಾಗಲೆಲ್ಲ ಜಿಹಾದ್ ಇದ್ದೇ ಇರುತ್ತೆ. ಜಮಿಯತ್ ಉಲಮಾ ಎ ಹಿಂದ್ ಈ ಮುಖ್ಯಸ್ಥ ಮಹಮೂದ್ ಮದನಿ ಅವರು ಹೇಳಿರುವಂತಹ ಮಾತು, ಭೋಪಾಲ್ನಲ್ಲಿ ಮದನಿ ಹೇಳಿಕೆ, ಮೊಹಮ್ಮದ್ ಮದನಿ ಹೇಳಿಕೆ ಬಿಜೆಪಿ ತೀವ್ರ ಖಂಡನೆ. ಜಬ್ ಜಬ್ ಜುಲ್ಮೈ ಹೋಗ ತಬ್ ತಬ್ ಜಿಹಾದ್ ಹೋಗ ಅಂತ ಅಂದ್ರೆ ಏನಂತ ಪ್ರತಿಪಾದಿಸುತ್ತೆ ಅಂತಂದ್ರೆ ಜಿಹಾದ್ ಪರಿಕಲ್ಪನೆ ಸಮರ್ಥಿಸಿಕೊಂಡಿರುವಂತಹ ಮದನಿ ಹೇಳಿಕೆಯನ್ನ ಬಲವಾಗಿ ಖಂಡನೀಯ ಅಂತ ಹೇಳಿರುವಂತಹ ಬಿಜೆಪಿಯ ಸಂಸದ ಸಂಬಿತ್ ಪಾತ್ರ ಖಂಡನೆ. ಇದು ಬೇಜವಾಬ್ದಾರಿಯುತ ಮತ್ತು ದೇಶವನ್ನ ವಿಭಜಿಸುವಂತಹ ಯತ್ನ. ಜಿಹಾದ್ ಹೆಸರಿನಲ್ಲಿ ಭಯೋತ್ಪಾದನೆಗೆ ಜಾಗತಿಕವಾಗಿ ಹರಡಲಾಗಿದೆ. ಸಂಸದ ಸಂಬಿತ್ ಪಾತ್ರ ಅವರು ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಚಾರ ಏನು, ಯಾರು ಹೇಳಿದ್ದು? ಜಮಿಯತ್ ಉಲಾಮಾ ಎ ಹಿಂದೂ ಮುಖ್ಯಸ್ಥ ಆಗಿರುವಂತಹ ಮಹಮೂದ್ ಮದನಿ ಅವರು ಹೇಳಿರುವಂಥದ್ದು, ದಬ್ಬಾಳಿಕೆ ಇದ್ದಾಗಲೆಲ್ಲ ಜಿಹಾದ್ ಇರುತ್ತೆ ಅಂತ ಹೇಳಿ ಪ್ರತಿಪಾದಿಸ್ತಾ ಜಿಹಾದ್ ಪರಿಕಲ್ಪನೆಯನ್ನ ಸಮರ್ಥಿಸಿಕೊಂಡ್ರು. ಭೂಪಾಲ್ನಲ್ಲಿ ಮಾತನಾಡ್ತಾ ಇರೋರು ಜಿಹಾದ್ನಂತಹ ಪವಿತ್ರ ಪದವನ್ನ ಹಿಂಸೆಗೆ ಸಮಾನಾರ್ಥಕ ಪದಗಳಾಗಿ ತಪ್ಪಾಗಿ ಚಿತ್ರೆ ಮಾಡಲಾಗ್ತಾ ಇದೆ ಅಂತ ಹೇಳಿದಂತಹ ಅವರು ಲ್ಯಾಂಡ್ ಜಿಹಾದ್ ಮತ್ತು ಧೋಕ್ ಜಿಹಾದ್ ನಂತಹ ಪದಗಳನ್ನ ಮುಸ್ಲಿಮರನ್ನ ಗುರಿಗೊಳಿಸಲು ಸಾಧನಗಳಾಗಿದೆ ಅಂತ ಹೇಳಿ ಉಲ್ಲೇಖಿಸಿದ್ದಾರೆ. ಜ್ಞಾನವಾಪಿ ಮತ್ತು ಮಧುರಾ ವಿವಾದಗಳಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ಸರ್ಕಾರದ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳಿ ಅವರು ಆರೋಪ ಮಾಡಿದ್ರು. ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿ ಹೇಳಿಕೆಯನ್ನ ಬಲವಾಗಿ ಖಂಡಿಸಿದೆ. ಬಿಜೆಪಿ ಸಂಸದ ಸಂಬಿತ್ ಪಾತ್ರ ಅವರು ಈ ಭಾಷಣವನ್ನ ಬೇಜವಾಬ್ದಾರಿಯುತತನ ಮತ್ತು ದೇಶವನ್ನ ವಿಭಜಿಸುವಂತ ಯತ್ನ ಅಂತ ಹೇಳಿ ಕರೀತಾರೆ. ಜಿಹಾದ್ ಹೆಸರಿನಲ್ಲಿ ಭಯೋತ್ಪಾದಕರನ್ನ ಜಾಗತಿಕವಾಗಿ ಹರಡಿಸಲಾಗಿದೆ ಅಂತ ಹೇಳಿ ಅವರು ಆರೋಪವನ್ನು ಮಾಡ್ತಾರೆ. ಅಂದ್ರೆ ಜಮಿಯತ್ ಉಲಮಾ ಎ ಹಿಂದ್ ಮುಖ್ಯಸ್ಥ ಆಗಿದ್ದಂತಹ ಹಿಂದ್ ಮುಖ್ಯಸ್ಥ ಆಗಿರುವಂತಹ ಮೊಹಮ್ಮದ್ ಮದನಿ ಅವರು ದಬ್ಬಾಳಿಕೆ ಇದ್ದಾಗಲೆಲ್ಲ ಜಿಹಾದ್ ಇರುತ್ತದೆ ಎನ್ನುವಂತಹ ಮಾತನ್ನ ಹೇಳುತ್ತಾರೆ. ಜಿಹಾದಿ ಕಲ್ಪನೆಗೆ ಸಮರ್ಥನೆಯನ್ನ ಮಾಡಿಕೊಳ್ತಾರೆ. ಯಾವ ಧರ್ಮದಲ್ಲೂ ಯಾವ ಜಾತಿಯಲ್ಲೂ ಯಾವುದೇ ಒಂದು ವಿಚಾರದಲ್ಲೂ ಕೂಡ ದೇವರು ಎಲ್ಲೂ ಹೇಳಿಲ್ಲ ನಿನ್ನನ್ನ ನೀನು ನೋಡ್ಕೋ ಉದ್ಧಾರ ಆಗ್ತೀಯ ಅಂತ ಹೇಳಿದ್ದಾರೆ. ಬೇರೆಯವರ ನಾಶದಿಂದ ನೀನು ಉದ್ಧಾರ ಆಗ್ತೀಯ ಅಂತ ಎಲ್ಲ ಹೇಳಿದ್ದಾರೆ ಅಲ್ವಾ. ಜಿಹಾದ್ ಪರಿಪಾಲನೆಯನ್ನ ಸಮರ್ಥಿಸಿಕೊಂಡ್ರು. ಭೋಪಾಲ್ನಲ್ಲಿ ಮಾತನಾಡಿರುವಂತಹ ಮದನಿ ಜಿಹಾದ್ನಂತಹ ಪವಿತ್ರ ಪದವನ್ನ ಹಿಂಸೆಗೆ ಸಮಾನಾರ್ಥಕ ಪದಗಳಾಗಿ ತಪ್ಪಾಗಿ ಚಿತ್ರೆ ಮಾಡಲಾಗಿದೆ ಅಂತ ಹೇಳ್ಕೊಂಡ್ರು. ಲ್ಯಾಂಡ್ ಜಿಹಾದ್ ಮತ್ತು ತುಕ್ ಜಿಹಾದ್ ಏನಿದೆ ಅದರ ನಂತರ ಪದಗಳನ್ನ ಮುಸ್ಲಿಮರನ್ನ ಗುರಿಪಡಿಸಲು ಸಾಧನೆಗಳಾಗಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಜ್ಞಾನವಾಪಿ ಮತ್ತು ಮಧುರಾ ವಿವಾದಗಳಂತಹ ವಿಷಯಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಗಳು ಕೂಡ ಸರ್ಕಾರದ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಿ ಆರೋಪಿಸಿದ್ರು. ಭಾರತೀಯ ಜನತಾ ಪಕ್ಷ ಈ ಹೇಳಿಕೆಯನ್ನ ಬಲವಾಗಿ ಖಂಡಿಸಿದೆ ಕೂಡ. ಹಾಗೆ ಬಿಜೆಪಿಯ ಸಂಸದ ಸಂಬಿತ್ ಪಾತ್ರ ಈ ಒಂದು ಭಾಷಣವನ್ನ ಬೇಜವಾಬ್ದಾರಿಯುತತನ ಮತ್ತು ದೇಶಕ್ಕಾಗಿ ವಿಭಜನೆ ಮಾಡುವಂತಹ ಯತ್ನ ಅಂತ ಹೇಳಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.